ಆತ್ಮೀಯರೇ, ತಮ್ಮೆಲ್ಲರೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್, ದಾವಣಗೆರೆಯಿಂದ. ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರುವಂತಹ ವಿವಿಧ ಇಲಾಖೆಯಲ್ಲಿ ಯಾವುದಾದ್ರೂ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇತ್ತು ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಸೂಚನೆಗಳು ಇತ್ತು ಅಂತ ಹೇಳಿದ್ರೆ, ಅಥವಾ ಅಧಿಸೂಚನೆ ಪ್ರಸ್ತಾವನೆಗಳು ಇತ್ತು ಅಂದರೂ ಕೂಡ ಅದನ್ನು ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ರೆಡಾರ್ ಟಿವಿ ಮಾಡ್ತಾ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗಾಗಿ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಆ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. 3 ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ನೀವು PUC ಮಾಡ್ಕೊಂಡಿರ್ಬೋದು, ಅಥವಾ ಡಿಗ್ರಿ ಮಾಡ್ಕೊಂಡಿರ್ಬೋದು, ಅಥವಾ ಇತರೆ ಕೋರ್ಸ್ಗಳನ್ನು ಮಾಡ್ಕೊಂಡಿರ್ಬೋದು. ಸೊ ಇವರಿಗಾಗಿ, ಈ ಒಂದು ಅರ್ಹತೆಯನ್ನು ಹೊಂದಿರತಕ್ಕಂಥವರಿಗಾಗಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಇದು ಇದೇ ತಿಂಗಳ 14ನೇ ತಾರೀಕು ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಯಿತು. ಅಪ್ಲಿಕೇಶನ್ ಇದೇ ತಿಂಗಳು 16ನೇ ತಾರೀಕಿನಿಂದ ಹಾಕ್ಬೋದಾಗಿದೆ. 16ನೇ ತಾರೀಕಿನಿಂದ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಮುಂದಿನ ತಿಂಗಳು 16ನೇ ತಾರೀಕಿನ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶಗಳು ಅನ್ನುವಂಥದ್ದಿದೆ. ಹಾಗಾದರೆ ಯಾವ್ಯಾವ ಹುದ್ದೆಗಳಿಗಾಗಿ ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ ಅಂತಂದರೆ, ಮೊದಲನೇದಾಗಿ ಫಾರ್ಮಸಿಸ್ಟ್ ಹುದ್ದೆಗಳಿಗಾಗಿ ಅಂದರೆ 7 ಹುದ್ದೆಗಳಿದ್ದಾವೆ. ಫಾರ್ಮಸಿಸ್ಟ್ ಅನ್ನುವಂಥ ಒಂದು ಪೋಸ್ಟ್, ಫಾರ್ಮಸಿಸ್ಟ್ ಅನ್ನುವಂಥ ಹುದ್ದೆಗೆ ಸಂಬಂಧಪಟ್ಟಂತೆ 7 ಜನ ಅಭ್ಯರ್ಥಿಗಳನ್ನು ನಿರೀಕ್ಷೆ ಮಾಡಲಾಗಿದೆ. ಅವರ ವೇತನ ಅಂತಂದರೆ 16,000 ರೂಪಾಯಿದಿಂದ 30,000 ರೂಪಾಯಿ ತನಕ ಅವರ ವೇತನ ಅನ್ನುವಂಥದ್ದು ಇದೆ. 7 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಎರಡನೇದಾಗಿ ಬಂತಂದರೆ ಪ್ರಥಮ ದರ್ಜೆ ಸಹಾಯಕರು BA, BSc, BCom ಮಾಡ್ಕೊಂಡಿರ್ತಕ್ಕಂಥವ್ರಿಗೆ, ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಈ ಪ್ರಥಮ ದರ್ಜೆ ಸಹಾಯಕರು ಅನ್ನುವಂಥ ಒಂದು ಹುದ್ದೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಅಂದರೆ 10 ಪೋಸ್ಟ್ಗಳು ಖಾಲಿ ಇದ್ದಾವೆ. ಈ 10 ಪೋಸ್ಟ್ಗಳು ಏನು ಖಾಲಿ ಇದಾವಲ್ಲ, ಇದನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಾದ ನಂತರವಾಗಿ ಏನಪ್ಪ ಅಂದರೆ ವಿಕ್ರಯ ಸಹಾಯಕರು ಅಂತೇಳಿ, ಅಂದರೆ ಸೇಲ್ಸ್ ಅಸಿಸ್ಟೆಂಟ್. ಈ ಸೇಲ್ಸ್ ಅಸಿಸ್ಟೆಂಟ್ ಎಷ್ಟು ಅಂತಂದರೆ ಬರೋಬ್ಬರಿ 17 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ಯಾರೆಲ್ಲರೂ ಕೂಡ ಇಂಟ್ರೆಸ್ಟ್ ಇದೆನೋ ಅವರು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಅಂತೇಳಿ. ಈಗ ಫಾರ್ಮಸಿಸ್ಟಲ್ಲಿ 7 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಥಮ ದರ್ಜೆ ಸಹಾಯಕರು ಅನ್ನುವಂತಹ ಹುದ್ದೆಗಾಗಿ 10 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇನ್ನು ವಿಕ್ರಯ ಸಹಾಯಕರು ಅನ್ನುವಂಥ ಪೋಸ್ಟ್ಗಾಗಿ ದ್ವಿತೀಯ PUC ಮಾಡ್ಕೊಂಡಿದ್ದರೆ ಸಾಕಾಗ್ತದೆ. ಇವರು 17 ಪೋಸ್ಟ್ಗಳು ಖಾಲಿ ಇದ್ದಾವೆ, ನೀವು ಅಪ್ಲೈ ಮಾಡ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ವಿದ್ಯಾರ್ಹತೆ ನೋಡಿ, ಫಾರ್ಮಸಿಸ್ಟ್ಗೆ ಬಂತಂದರೆ ವಿದ್ಯಾರ್ಹತೆ ಏನೇನು ಬೇಕಾಗುತ್ತೆ ಅಂದರೆ, ಮೊದಲು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಮತ್ತು ಬರೀಲಿಕ್ಕೆ ಬೇಕಾಗ್ತದೆ. ಅವರು ಫಾರ್ಮಸಿಸ್ಟ್ ಹುದ್ದೆಗಾದರೂ ಆಗಿರ್ಬೋದು, ಅಥವಾ FDA ಹುದ್ದೆಗಾದರೂ ಆಗಿರ್ಬೋದು, ಅಥವಾ ಸೇಲ್ಸ್ ಅಸಿಸ್ಟೆಂಟ್ ವಿಕ್ರಯ ಸಹಾಯಕರು ಹುದ್ದೆಗಳಿಗಾಗೂ ಕೂಡ ಆಗಿರ್ಬೋದು. ಈ 3 ಹುದ್ದೆಗಳಿಗಾಗಿ ಏನೆಲ್ಲ ಪೋಸ್ಟ್ಗಳನ್ನು ಕಾಲ್ ಮಾಡಲಾಗಿದೆಯೋ ಎಲ್ಲರಿಗೂ ಕೂಡ ಕನ್ನಡವನ್ನು ಸ್ಪಷ್ಟವಾಗಿ ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಬರಬೇಕು. ಇದು ಮೊದಲನೇ ಷರತ್ತು. ಇನ್ನು ಎರಡನೇ ಷರತ್ತು ಏನು ಅಂತ ಹೇಳಿದ್ರೆ, ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗ್ತದೆ. ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಕಂಪ್ಯೂಟರ್ ಬೇಸಿಕ್ ಅಪ್ಲಿಕೇಶನ್ಸ್ನ ನಾಲೆಡ್ಜ್ ಬೇಕಾಗುತ್ತೆ. ಅಂದರೆ MS ವರ್ಡ್, MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟು, ಇದರ ಜ್ಞಾನ ಅಂತೂ ಅಗತ್ಯವಾಗಿ ಬೇಕೇ ಬೇಕಾಗಿದೆ. ಅಂದರೆ ಕಂಪ್ಯೂಟರ್ ಆಪರೇಷನ್ಸ್ ಬೇಸಿಕ್ ಅಂತಂದರೆ ಇಷ್ಟು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಯಾರೆಲ್ಲ ಕಲ್ತ್ಕೊಂಡಿಲ್ವೋ ನೀವು ಕಲ್ತ್ಕೊಳ್ಳಿ. ರೆಡಾರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ನಮ್ಮದು ಕೂಡ ಒಂದು ಇನ್ಸ್ಟಿಟ್ಯೂಷನ್ ಇದೆ, ದಾವಣಗೆರೆಯಲ್ಲೇ ಇದೆ. ಯಾರೆಲ್ಲರೂ ಕಲ್ತ್ಕೊಂಡಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ನಾವು ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ನೀವು ಕೂಡ ಬಂದು ಜಾಯಿನ್ ಆಗ್ಬೋದಾಗಿದೆ. ಇದಾದ ನಂತರವಾಗಿ ಈ 3 ಹುದ್ದೆಗಳಿಗಾಗಿ, ಇನ್ನು ಫಾರ್ಮಸಿಸ್ಟ್ ಹುದ್ದೆಗೆ ಬಂತಂದರೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಯಾರಿಗಾಗಿದೆಯೋ ಅವ್ರು ಮಾತ್ರ ಈ ಒಂದು ಹುದ್ದೆಗೆ ಕಾಂಪೀಟ್ ಮಾಡ್ಬೋದಾಗಿದೆ. ಇನ್ನು ಪ್ರಥಮ ದರ್ಜೆ ಸಹಾಯಕರು ಅಂತ ಹೇಳಿದ್ರೆ BA, BSc, BCom ಯಾವುದಾಗಿದ್ರೂ ಕೂಡ ಓಕೆ. ಅಲ್ಲಿನ ಅಂಕಗಳಿಗಿಂತ ಪಾಸಾಗಿರಬೇಕು, ಉತ್ತೀರ್ಣರಾಗಿರಬೇಕು ಅಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇನ್ನು ವಿಕ್ರಯ ಸಹಾಯಕರು ಅಂತ ಹೇಳಿದ್ರೆ ದ್ವಿತೀಯ PUCನಲ್ಲಿ ಪಾಸ್ ಆದರೆ ಸಾಕು. ಆರ್ಟ್ಸ್ ಆದರೂ ಆಗಿರ್ಬೋದು, ಕಾಮರ್ಸ್ ಆದರೂ ಆಗಿರ್ಬೋದು, ಸೈನ್ಸ್ ಆದರೂ ಆಗಿರ್ಬೋದು, ಯಾವುದೇ ಸ್ಟ್ರೀಮಿಂದ ಆದರೂ ಕೂಡ ಆಗಿರ್ಬೋದು, ಯಾವ ವರ್ಷದಲ್ಲೇ ಪಾಸ್ ಆಗಿರ್ಬೋದು. ಆದರೆ ದ್ವಿತೀಯ PUC ತೇರ್ಗಡೆಯಾಗಿದ್ದರೆ ವಿಕ್ರಯ ಸಹಾಯಕರು ಅನ್ನುವಂಥ 17 ಪೋಸ್ಟ್ಗಳು ಏನು ಖಾಲಿ ಇದಾವಲ್ಲ, ಆ ಹುದ್ದೆಗಳಿಗಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಒಂದು ಮಾಹಿತಿ ಬೇಕಾಗ್ತದೆ. ಇನ್ನು ವಯೋಮಿತಿ ಅಂತ ಬಂದರೆ ಜನರಲ್ ಅಂತ ಏನಿದ್ರು 35 ವರ್ಷದ ತನಕ ಅವಕಾಶ ಇರ್ತದೆ. OBC ಎಲ್ಲ OBCನವರಿಗೆ 35 ವರ್ಷದ ತನಕ ಇರ್ತದೆ. ಇನ್ನು 2A, 2B, 3A, 3B ನವರಿಗೆ 38 ವರ್ಷದ ತನಕ ಅವಕಾಶ ಇರ್ತದೆ. ಅವರ ಏಜ್ 38 ತನಕ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 40 ವರ್ಷದ ತನಕ ಇರ್ತದೆ. ಅಂದರೆ 40 ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ, 40 ವರ್ಷ ತನಕ ಅವಕಾಶ ಇರ್ತದೆ. ಅದ್ರ ಮೇಲೆ ಒಂದು ದಿವಸ ಆದರೂ ಕೂಡ ಅವಕಾಶ ಇರೋಲ್ಲ, ಅದೆಲ್ಲ ನಿಮಗೆ ಗೊತ್ತಿದೆ. ಇನ್ನು ವಿಕಲಚೇತನರು ಮತ್ತು ವಿಧವೆಯರು ಅಂತ ಏನಿದ್ರು ಅವರಿಗೆ 10 ವರ್ಷದ ಒಂದು ಸಡಿಲಿಕೆ ಅನ್ನುವಂಥದ್ದು ಇರ್ತದೆ. ಅಂದರೆ ಇನ್ನೂ ಎಕ್ಸ್ಟ್ರಾ 10 ವರ್ಷ ಅವರಿಗೆ ಸಡಿಲಿಕೆ ಇರ್ತದೆ, ವಯೋಮಿತಿ ಅನ್ನುವಂಥದ್ದು ಇರ್ತಾ ಹೋಗ್ತದೆ.
ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಇದೇ ತಿಂಗಳು 16ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಮುಂದಿನ ತಿಂಗಳು 14ನೇ ತಾರೀಕಿನ ತನಕ ಕೂಡ ಅವಕಾಶ ಇರುತ್ತದೆ. ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ನೀವು ಇಂಟರ್ನೆಟ್ ಕೆಫೆಗೆ ಭೇಟಿ ಮಾಡಿಕೊಂಡ್ರೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ ಅಂತ ನಿಮಗೆ ಗೊತ್ತೇ ಇದೆ ಯಾವುದು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಭಾಳ ಸುದೀರ್ಘವಾಗಿರ್ತಕ್ಕಂಥ ನೋಟಿಫಿಕೇಶನ್ ಇರೋದ್ರಿಂದ ಇದನ್ನು ಭಾಳ ಶಾರ್ಟಾಗಿ ಅಗತ್ಯ ಎಷ್ಟಿದೆಯೋ ಅಷ್ಟು ಮಾತ್ರ ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಇದಾದ ನಂತರವಾಗಿ ಹೇಗೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೀತಿದೆ ಅಂತ ಹೇಳಿದ್ರೆ, ನೇಮಕಾತಿ ಪ್ರಕ್ರಿಯೆ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಫಸ್ಟ್ ನೀವು ಎಕ್ಸಾಮನ್ನು ಬರೀಬೇಕಾಗ್ತದೆ. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂತಹ ಅದರ ಆಧಾರದ ಮೇಲೆ ಅದಾದ ನಂತರವಾಗಿ ಈ ಒಂದು ರೋಸ್ಟರು ಕೂಡ ಇರ್ತದೆ. SC ST ಕ್ಯಾಟಗರಿ 1, ಸೊ ಯಾವುದಕ್ಕೇನು ರಿಸರ್ವೇಷನ್ ಇಲ್ಲ ಅದು ಕೂಡ ಇರ್ತದೆ. ಅದು ನಾನು ಅಷ್ಟಾಗಿ ಹೇಳಕ್ಕೆ ಹೋಗಿಲ್ಲ. ಸೊ ಹಾಗಾದರೆ ಪ್ರಶ್ನೆ ಪತ್ರಿಕೆ 200 ಅಂಕಗಳಿಗಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿರ್ತದೆ. 200 ಅಂಕಗಳಿಗಾಗಿ ನೀವು ಹೆಚ್ಚು ಕಡಿಮೆ 6 ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ. 6 ವಿಷಯಗಳನ್ನು ಅಧ್ಯಯನ ಮಾಡಿಬಿಟ್ಟು ನೀವು ಅಧ್ಯಯನ ಮಾಡಿರ್ತಕ್ಕಂಥ 6 ವಿಷಯಗಳಿಂದ ಸುಮಾರು 200 ಅಂಕಗಳಿಗಾಗಿ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಸಿದ್ಧವಾಗ್ತದೆ. ಅಲ್ಲಿ 200 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ 4 ಆಪ್ಷನ್ಸ್ ಇರ್ತವೆ. ಪ್ರತಿ ಪ್ರಶ್ನೆಗೂ 1 ಅಂಕ ಇರ್ತದೆ. ಹೀಗೆ 200 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲಿ ಅತಿ ಹೆಚ್ಚು ಯಾವ ಭಾಗದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದರೆ ಕನ್ನಡ, ಸಾಮಾನ್ಯ ಕನ್ನಡ ಗ್ರಾಮರನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸಾಹಿತ್ಯವನ್ನು ಒಂದು ಹಂತದವರೆಗೆ ನೀವು ತಿಳ್ಕೊಳ್ಬೇಕಾಗ್ತದೆ. ಸಾಮಾನ್ಯ ಕನ್ನಡ ಭಾಷೆ 50 ಅಂಕಗಳಿಗಿಂತ ಇರ್ತದೆ, 50 ಅಂಕಗಳಿಗೆ. ಇನ್ನು ಸಹಕಾರಿ ವಿಷಯ ಅನ್ನುವಂಥ ಒಂದು ವಿಷಯದ ಮೇಲೆ ಮತ್ತೆ 50 ಅಂಕಗಳಿಗೆ ಇರ್ತದೆ. ಸಾಮಾನ್ಯ ಕನ್ನಡ 50 ಅಂಕಗಳಿಗಿದ್ರೆ ಸಹಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಿಗೆ 50 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನು 4 ವಿಷಯಗಳು, ಪ್ರತಿ ವಿಷಯ 25 ಅಂಕಗಳಿಗಾಗಿ 25 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲಿ ಸಾಮಾನ್ಯ ಆಂಗ್ಲ ಭಾಷೆ ಅಂದರೆ ಜನರಲ್ ಇಂಗ್ಲೀಷ್ ನಿಮಗೆ ಗೊತ್ತಿರಬೇಕಾಗ್ತದೆ, ಮತ್ತು ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಮಾಹಿತಿ ಬೇಕಾಗ್ತದೆ. ಅದಾದ ನಂತರವಾಗಿ ಸಹಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ಅಂಕಗಳಂತ ಮೊದಲೇ ಹೇಳ್ತು. ಆಮೇಲೆ ಸಮಾಜಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳು ಅನ್ನುವಂಥ ವಿಷಯದ ಮೇಲೆ 25 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹೀಗೆ ಈ ಒಂದು ನೋಟಿಫಿಕೇಶನ್ ಬಿಡುಗಡೆ ಏನು ಮಾಡಿದಾರೋ, ಸುದೀರ್ಘವಾಗಿರ್ತಕ್ಕಂಥ ನೋಟಿಫಿಕೇಶನ್, ಎಷ್ಟು ಮಾಹಿತಿ ಬೇಕು ಅಷ್ಟನ್ನು ಮಾತ್ರ ಕೊಡುವಂಥ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಪರೀಕ್ಷೆ ಯಾವಾಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಾನು ನಿಮಗೆ ವಿಷಯವನ್ನು ತಿಳಿಸ್ತೀನಿ. ಏಕೆಂದರೆ ಇದು ರಿವೀಲ್ ಆಗಬೇಕಾಗಿದೆ. ಅಧಿಕೃತ ಮಾಹಿತಿ ಬಂದ ನಂತರವಾಗ ಅದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಂದೇಹಗಳಿತ್ತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.